ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಎಂಎಲ್ಸಿ ಟಿಕೆಟ್ ಫಿಕ್ಸ್. ನಾನು ಎಂಎಲ್ಸಿ ಆಗ್ತೀನಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಎಂಎಲ್ಸಿ ಆಗಿ ಶಾಸಕನಾಗ್ತೀನಿ, ಅನುದಾನ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಎಂಎಲ್ಸಿ ಟಿಕೆಟ್ ಫಿಕ್ಸ್ ಆಯ್ತು. ನಾನು ಎಂಎಲ್ಸಿ ಆಗಿ ಶಾಸಕನಾಗ್ತೀನಿ, ಅನುದಾನವನ್ನ ಹಾಕೊಡ್ತೀನಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಂಎಲ್ಸಿ ಟಿಕೆಟ್ ಫಿಕ್ಸ್ ಆಗಿರೋದನ್ನ ಒಪ್ಪಿಕೊಂಡಿದ್ದಾರೆ ಯತೀಂದ್ರ. ನಮ್ಮ ತಂದೆ ಬಳಿ ಹೇಳಿ ಅವರಿಂದಲೂ ಸಹ ಅನುದಾನವನ್ನ ಕೊಡಿಸ್ತೀನಿ. ಟಿ ನರಸೀಪುರದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು. ಅಭ್ಯರ್ಥಿ ಮರಿತಿಬ್ಬೇಗೌಡ ಪರ ಪ್ರಚಾರಕ್ಕೆ ಆಗಮಿಸಿದ್ರು ಯತೀಂದ್ರ. ಆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಶಾಲೆಗೆ ಅನುದಾನ ಬಿಡುಗಡೆ ಮಾಡಿಕೊಡುವಂತೆ ಶಿಕ್ಷಕಿ ಮನವಿ ಮಾಡಿದ್ರು. ಆಗ ಎಂಎಲ್ಸಿ ಆಗಿ ಶಾಸಕನಾಗ್ತೀನಿ, ಶಾಸಕರ ಅನುದಾನದಲ್ಲಿ ಹಣವನ್ನ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಶಾಲೆಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಶಿಕ್ಷಕಿಯೊಬ್ರು ಮನವಿ ಮಾಡಿದಂತಹ ಸಂದರ್ಭದಲ್ಲಿ ನಾನು ಎಂಎಲ್ಸಿ ಆಗಿ ಶಾಸಕನಾಗ್ತೀನಿ, ಶಾಸಕರ ಅನುದಾನದಲ್ಲಿ ಹಣವನ್ನ ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಈ ಮೂಲಕ ಎಂಎಲ್ಸಿ ಟಿಕೆಟ್ ಫಿಕ್ಸ್ ಆಗಿರೋದನ್ನ ಒಪ್ಪಿಕೊಂಡಿದ್ದಾರೆ ಯತೀಂದ್ರ. ನಾನು ಮತ್ತೆ ಎಂಎಲ್ಸಿ ಆಗ್ತೀನಿ, ತಂದೆಯವ್ರದ್ದು ಶಾಸಕನಿಗೆ ನನ್ನ ಶಾಸಕನಿಗೂ ಬರುತ್ತೆ, ತಂದೆ ತಾಯಿ ಇರೋದು ಅವಾಗ ಜಾಸ್ತಿ ಬರುತ್ತೆ. ಈಗ ಫಸ್ಟ್ ಇದಕ್ಕೆ ಹಾಕೋದು. ಈಗ ನಾನು ಮತ್ತೆ ಎಂಎಲ್ಸಿ ಆಗ್ತೀನಿ, ತಂದೆಯವ್ರದ್ದು ಶಾಸಕನಿಗೆ ನನ್ನ ಶಾಸಕನಿಗೂ ಬರುತ್ತೆ, ತಂದೆ ತಾಯಿ ಇರೋದು ಅವಾಗ ಜಾಸ್ತಿ ಬರುತ್ತೆ. ಈಗ ಫಸ್ಟ್ ಇದಕ್ಕೆ ಹಾಕೋದು. ಈಗ ನಾನು ಮತ್ತೆ ಎಂಎಲ್ಸಿ ಆಗ್ತೀನಿ, ತಂದೆಯವ್ರದ್ದು ಶಾಸಕನಿಗೆ ನನ್ನ ಶಾಸಕನಿಗೂ ಬರುತ್ತೆ, ತಂದೆ ತಾಯಿ ಇರೋದು ಅವಾಗ ಜಾಸ್ತಿ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.